ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 13. ರಾಶಿಕಾ ಅಕ್ಕ, ನೀವು ಹೇಳೋದು ಸರಿ. ನನ್ನ ಗಂಡನೂ ಪೊಲೀಸ್ ತಾನೇ, IPS. ಏನು ಪ್ರಯೋಜನ? ಹೊರಗೆ ನ್ಯಾಯವಾಗೇ ಇದ್ದಾರೆ, ಆದರೆ ನೀತಿ ನೇರ ನುಡಿ ಅಂತ ಹಾಡ್ತಾರೆ. ಆದರೆ ಅದೇ ಕುಟುಂಬ ಅಂತ ಬರುವಾಗ ಅವರು ಸ್ವಾರ್ಥಿಯಾಗೇ ಇದ್ದಾರೆ. ಮೊದಲು ನಾವು ನಮ್ಮ ಮನೆಯನ್ನು ಬಿಟ್ಟು ಹೊರಗೆ ಬಂದರೆ ತಾನೇ ಆ ಗಂಡಸರಿಗೂ ತಾನಾಗಿಯೇ ಬುದ್ಧಿ ಬರುತ್ತೆ ಅಂತ ನೀರು ಹೇಳಿದ್ಲು. ಕೆಳಗೆ ಹೊಡೆದಾಟ ನಡೀತಾ ಇತ್ತು. ಮಹದೇಶ್ನ ಕೋಪ ಬೆಂಕಿಯಂತೆ ಅಲ್ಲಿದ್ದವ್ರನ್ನ ಸುಡ್ತಾ ಇತ್ತು. ಹೊಡೆಯಲು ಬಂದ ಆಳುಗಳನ್ನು ಹೊಡೆದು ಅಟ್ಟಿದನು ಮಹದೇಶ. ಕೊನೆಯದಾಗಿ ಅವನ ತಂದೆಯ ಮೇಲೆ ಕತ್ತಿ ಇಟ್ಟು ಪ್ರಕಾಶ್ಗೆ ಒಪ್ಪಿಸ್ಬಿಟ್ಟು ಮನೆಯೊಳಗಡೆ ನುಗ್ಗಿದನು ಮಹದೇಶ. ಅವನನ್ನು ತಡೆಯಲು ಯಾರಿಗೂ ಶಕ್ತಿ ಇರಲಿಲ್ಲ. ಸೂರ್ಯನ ಅಮ್ಮನೋ, ಅಯ್ಯೋ ಅಯ್ಯಯ್ಯೋ, ಈ ಪಾಪಿ ಮಗ ನನ್ನ ಗಂಡನನ್ನು ಕೊಲ್ಲಲು ನೋಡ್ತಾ ಇದ್ದಾನಲ್ಲ ಅಂತ ಎದೆ ಮೇಲೆ ಬಡ್ಕೊಂಡು ಅಳ್ತಾ ನಿಂತಿರಲು ಅವನು ಅವರನ್ನು ನೋಡಿ ಕೆಂಡದಂತೆ ನೋಡಿದ. ಹಾಗೆ ಬಾಯಿ ಮುಚ್ಚಿಕೊಂಡು ನಿಂತರು ಸೂರ್ಯನ ಅಮ್ಮ. ವೇಗವಾಗಿ ಮೇಲೆ ಬಂದನು ಮಹದೇಶ್. ಇಲ್ಲಿ ನೋಡು, ಎಲ್ಲರೂ ನಾನು ಈ ಮನೆಗೆ ಬಂದು ಹಲವು ವರ್ಷಗಳಾಯಿತು. ಈ ಮನೆಯ ಹಿರಿಯ ಸೊಸೆ. ಈ ಹಾಳಾದ ಕಟ್ಟುಪಾಡುಗಳಿಂದಲೇ ನಾನು ಮೊದಲು ಹೊಡೆದ ನನ್ನ ಹಿರಿಯ ಮಗಳನ್ನು ಬಿಟ್ಕೊಟ್ಟೆ. ಆಗಲೂ ಈ ಪಾಪಿಗಳು ಅವಳನ್ನು ಬಿಡುವುದಾಗಿರಲಿಲ್ಲ. ಕಣ್ಣಿಗೆ ಕಾಣದ ಹಾಗೆ ನನ್ನ ಮಗಳು ಎಲ್ಗೋ ಹೋಗ್ಬಿಟ್ಲು. ಈಗ ಪ್ರತಿಯೊಬ್ಬರಿಗೂ ಇದೇ ಕಷ್ಟ. ನಾನು ಇಷ್ಟು ವರ್ಷಗಳ ಕಾಲ ತುಂಬಾ ತಾಳ್ಮೆಯಿಂದ ಇದ್ಬಿಟ್ಟೆ. ಒಂದು ಮನೆಯನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸೋದು ಹೆಣ್ಣೆ, ನಾಶ ಮಾಡೋದು ಕೂಡ ಒಂದು ಹೆಣ್ಣಿನ ಕೈಯಲ್ಲೇ ಇದೆ. ನನ್ನ ಗಂಡನ ಮಾತಿಗೆ ಕಟ್ಬಿದ್ದು ನಾನು ಮೂಕಿಯಾಗಿದ್ದೆ. ನನ್ನ ಗಂಡು ಮಕ್ಕಳು ಕೂಡ ಅವರ ದಾರಿಗೆ ಹೋಗ್ಬಿಟ್ರು. ಇನ್ಮೇಲೆ ನಾನು ಖಂಡಿತ ತಾಳ್ಮೆಯಿಂದ ಇನ್ನು ನನ್ನ ವಂಶದಲ್ಲಿರುವ ಒಬ್ಬ ಹೆಣ್ಮಗುವಿನ ಪ್ರಾಣ ಕೂಡ ಹೋಗಲು ಬಿಡೋದಿಲ್ಲ. ನೀವು ನೋಡಿ, ಏನು ನಿರ್ಧಾರ ತಗೊಂಡ್ರೂ ನಿಮಗೆ ಬೆಂಬಲವಾಗಿ ನಾನಿರ್ತೇನೆ. ಧೈರ್ಯವಾಗಿ ನಿರ್ಧಾರನ ತಗೊಳ್ಳಿ ಅಂತ ಸಾಮ್ರಾಟ್ನ ಅಮ್ಮ ಹೇಳಲು ಎಲ್ಲರಿಗೂ ಒಂದು ರೀತಿಯ ಧೈರ್ಯ ಹುಟ್ಟಿತು. ಹೆಣ್ಮಕ್ಳೆಲ್ಲರೂ ಒಂದಾಗಿ ಸೇರಿ ನಿರ್ಧಾರ ತಗೊಂಡ್ರು. ತಮ್ಮ ಅತ್ತೆಯ ಸಹಾಯದೊಂದಿಗೆ, ಇಲ್ಲಿ ನೋಡು ಕಣ್ಮಣಿ, ನೀನು ಬಾ, ನಿನ್ನನ್ನು ನಿನ್ನ ಗಂಡನ ಮನೆಯಲ್ಲಿ ನಾವು ಸೇರಿಸ್ಬಿಡ್ತೀವಿ. ಇವರು ಯಾರಾದರೂ ಏನಾದರೂ ಮಾತನಾಡಿದರೆ ನಾವು ನೋಡ್ಕೊಳ್ತೀವಿ, ನೀನು ಧೈರ್ಯವಾಗಿ ಹೊರಡು ಅಂತ ಹೇಳಲು ಅವಳು ರಾಶಿಕಾಳ ಭುಜದ ಮುಖ ಹಾಕಿ ಅಳ್ತಾ ಇದ್ಲು. ಯಾರೂ ನಿರೀಕ್ಷಿಸಲಿಲ್ಲ. ಸಿಂಹದಂತೆ ಒಳಗಡೆ ಬಂದನು ಮಹದೇಶ್. ಅಷ್ಟು ಹೆಣ್ಮಕ್ಳು ಅವನನ್ನು ನೋಡಿ ಅವನು ಇದ್ದ ಆಕ್ರೋಶಕ್ಕೆ ನಡುಗೆ ಹೋದರು. ಎಲ್ಲರೂ ಕೂಡ ಸರಿದು ನಿಲ್ಲಲು, ಕಣ್ಣುಗಳು ಕೆಂಪಾಗಲು, ಏನೇ ಮಾಡೋದೆಲ್ಲ ಮಾಡಿ ಇಲ್ಲಿ ಕುಳಿತುಕೊಂಡು ರೋದನೆ ಪಡ್ತಿದೀಯಾ ಅಂತ ಅವನ ಧ್ವನಿ ಎಚ್ಚೆತ್ತವಳು ರಾಶಿಕಾಳನ್ನು ಬಿಟ್ಟು ಸರಿದು ನೋಡಲು ಕಣ್ಮಣಿ ಎದುರಿಗೆ ನಿಂತಿದ್ದನು ಮಹದೇಶ. ಅವನನ್ನು ನೋಡಿದವಳಿಗೆ ಹೋದ ಜೀವ ಮರಳಿ ವಾಪಸ್ ಬಂದಂತೆ ಆಯಿತು. ಎಲ್ಲವನ್ನ ಮರ್ತವಳು ಮಾವ ಮಾವ ಅಂತ ಅವಳು ಹತ್ತು ಮಾತನಾಡಲಾಗದೆ, ಏನೇ ಮಾವ, ನನ್ನ ಮಾನ ತೆಗೆದುಬಿಟ್ಟಿಯಲ್ಲೇ. ನಾನು ನಿನ್ನನ್ನು ಹುಡ್ಕೊಂಡು ಬಂದಿದ್ನಾ? ನಿನ್ನನ್ನು ಬಲವಂತವಾಗಿ ಎತ್ಕೊಂಡು ಹೋಗಿ ತಾಳಿ ಕಟ್ಟಿದ್ನಾ? ಎಲ್ಲರ ಮುಂದೆ ನನ್ನನ್ನು ಅಸಹ್ಯಪಡಿಸಿ ಅನ್ಯಾಯವಾಗಿ ನನ್ನ ಅಮ್ಮನನ್ನು ಕೊಂದುಬಿಟ್ಟಿಯಲ್ಲ ಅಂತ ರೋಷದಿಂದ ಅವನು ಹೇಳಲು ತಲ್ಲಣಿಸಿ ಹೋದಳು ಕಣ್ಮಣಿ. ಏನು ಮಾವ ಹೇಳ್ತಿದ್ದೀರಾ? ಅಜ್ಜಿಗೆ ಏನಾಯಿತು ಅಂತ ಗಾಬರಿಗೊಂಡವಳು ವೇಗವಾಗಿ ಬಗ್ಗಿ ಅವಳ ಕೈಯನ್ನು ಹಿಡಿದು ಮೇಲೆತ್ತಿದನು ಮಹದೇಶ. ಅವಳು ಬಿಚ್ಚಿಕೊಟ್ಟ ತಾಳಿ ಅವನ ಪಾಕೆಟ್ನಲ್ಲಿ ಇರಲು ಮೊದಲು ಆ ತಾಳಿಯನ್ನು ಅವಳ ಕುತ್ತಿಗೆಗೆ ಹಾಕ್ದ. ಅಲ್ಲಿದ್ದ ಹೆಣ್ಮಕ್ಳೆಲ್ಲರಿಗೂ ತುಂಬಾ ಸಂತೋಷವಾಗಿ ನೆಮ್ಮದಿಯಾಯಿತು. ಆದರೂ ಮಹದೇಶ್ ಹೇಳಿದ್ದು ಅವರಿಗೆ ಅರ್ಥ ಆಗಲಿಲ್ಲ. ಕಣ್ಮಣಿ ಆ ಆಘಾತದಿಂದನೇ ಹೊರಬರಲಿಲ್ಲ. ಅಶ್ವಿನಿ ಒಂದು ಕಡೆ ಬಿಗಿದ ಮುಖದೊಂದಿಗೆ ಒಂದು ವಿಗ್ರಹದಂತೆ ಕುಳಿತಿದ್ಲು. ನೀಲು, ಮಾವ, ನೀವು ಏನು ಹೇಳ್ತಿದ್ದೀರಾ? ಅಜ್ಜಿಗೆ ಏನಾಯಿತು? ನೀವು ಯಾಕೆ ಹೀಗೆ ಕೇಳ್ತಿದ್ದೀರಾ ಅಂತ ಅವಳು ತಿಳಿಯದೆ ಕೇಳಿದ್ಲು. ಏ ನೀಲು, ನಿಮ್ಮ ಮನೇಲಿ ಗಂಡಸರು ಯಾರು ಬಂದು ಏನು ಹೇಳಲ್ವಾ? ಈಗೋ ಇಲ್ಲಿ ಬಂದು ನಿಂತಿದ್ದಾಳೆ ನೋಡು, ನಿನ್ನ ತಂಗಿ ಕಣ್ಮಣಿ. ಇವಳ ಮೇಲೆ ನಾನು ಎಷ್ಟು ಪ್ರೀತಿ ಇಟ್ಟಿದ್ದೆ ಅಂತ ಇವಳಿಗೆ ಚೆನ್ನಾಗೇ ಗೊತ್ತು. ಆದರೆ ಪ್ರೀತಿ ಪ್ರೇಮ ಅಂತ ಹೇಳಿ ಎಲ್ಲ ಮಾಡಿ ಕೊನೆಗೆ ನನ್ನನ್ನು ಪ್ರೀತಿಸೇ ಇಲ್ಲ, ಬಲವಂತವಾಗಿ ಎತ್ಕೊಂಡು ಹೋಗಿ ತಾಳಿ ಕಟ್ಟ ಅಂತ ಹೇಳಿ ನಾನು ಕಟ್ಟಿದ ತಾಳಿನ ಇವಳು ಬಿಚ್ಚಿ ನನ್ನ ಕೈಗೆ ಕೊಟ್ಟಿದ್ದನ್ನು ನೋಡಿ ನನ್ನ ತಾಯಿ ಸತ್ತು ಹೋದಳು. ಆ ಸಾವಿಗೆ ಕಾರಣ ಆದವಳು ಇವಳು. ಇಲ್ಲಿ ಬಂದು ಅಳ್ತಾ ಇದ್ದಾಳೆ. ಏಯ್, ನನ್ನ ಅಮ್ಮನ ಹತ್ರ ಸತ್ಯ ಮಾಡಿದ್ದೀನಿ.
ಆಯಸ್ಪೂರ್ತಿ ನಿನ್ನನ್ನು ಆ ಮನೆಯಲ್ಲಿ ಸೊಸೆಯಾಗಿ ಬಾಳುವ ಹಾಗೆ ಮಾಡ್ತೇನೆ ಅಂತ. ಆ ಒಂದೇ ಒಂದು ಕಾರಣಕ್ಕಾಗಿ ಈಗ ಬಂದು ಮತ್ತೆ ನಿನ್ನ ಕತ್ತಿಗೆ ತಾಳಿ ಕಟ್ಟಿದ್ದೀನಿ. ಯಾರಿಂದಲೂ ಈ ತಾಳಿನ ತೆಗೆಯಲು ಆಗಲ್ಲ. ಯಾವನ ಅಡ್ಡ ಬಂದರೂ ಸೀಳ್ಬಿಡ್ತೀನಿ ಅಂದವನು ಸ್ವಲ್ಪವೂ ತಡ ಮಾಡದೆ ಹಾಗೆಯೇ ವಿಗ್ರಹದಂತೆ ನಿಂತಿದ್ದವಳನ್ನು ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಅಲ್ಲಿಂದ ವೇಗವಾಗಿ ಮೆಟ್ಟಿಲಿಳಿದು ಬರುವಾಗ ಅಣ್ಣ ತಮ್ಮಂದಿರು 4 ಜನರು ಒಟ್ಟಿಗೆ ಬಂದು ನಿಂತಿದ್ರು. ಏನೋ ನಾವು ಇಲ್ಲದ ಸಮಯದಲ್ಲಿ ಮನೆಗೆ ಬಂದು ನಿನ್ನ ಪೌರುಷ ತೋರಿಸ್ತಿದೀಯಾ? ನಮ್ಮನ್ನು ಮೀರಿ ನೀನು ಅವಳನ್ನು ಎತ್ಕೊಂಡು ಹೋಗ್ಬಿಡ್ತೀಯಾ ಅಂತ ಸುರೇಶ್ ಕೈಯಲ್ಲಿ ಕುಡುಗೋಲನ್ನ ಹಿಡಿದು ನಿಂತಿದ್ದ. ಆ ಮನೆಯ ಹೆಂಗಸರೆಲ್ಲರೂ ಕೆಳಗಡೆ ಬಂದರು. ಇಲ್ಲಿ ನೋಡಿ, ನನ್ನ ತಾಯಿಯನ್ನು ಕಳ್ಕೊಂಡು ಬಂದಿದ್ದೀನಿ. ನನ್ನ ತಾಯಿಯ ಮಾತಿನ ಮುಂದೆ ನನಗೆ ಯಾವ ಪ್ರಾಣನೂ ದೊಡ್ಡದಲ್ಲ. ಅವಳಿಲ್ಲದೆ ನಾನು ಈ ಮನೆಗೆ ಕಾಲಿಡ್ಲಾರೆ. ನನ್ನ ತಾಯಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ತಾಯಿ ಸತ್ತು ಹೋದ್ಲು ಅನ್ನುವ ಕಾರಣಕ್ಕೆ ಆ ಮಾತು ಸುಳ್ಳಾಗಬಾರ್ದು. ತಾಯಿಗೆ ನಾನು ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಅದಕ್ಕಾಗಿ ಇವಳನ್ನು ಕರ್ಕೊಂಡು ಹೋಗ್ತೀನಿ. ಜೊತೆಯಲ್ಲಿಟ್ಕೊಂಡು ಸಂಸಾರ ಮಾಡೋಕ್ಕಲ್ಲ. ಆದರೆ ಯಾರಾದರೂ ಅಡ್ಡ ಬಂದರೆ ಕತ್ತರಿಸಿ ಹಾಕಿ ಹೋಗ್ಬಿಡ್ತೀನಿ, ಹೋಗ್ತಾ ಇರ್ತೀನಿ ಅಂದ. ಮರ್ಯಾದೆಯಿಂದ ದೂರ ಸರಿದು ನಿಂತ್ಕೊಳ್ಳಿ ಅಂತ ರಕ್ತ ಸಿಕ್ಕ ಕಣ್ಗಳಿಂದ ಅವನು ಹೇಳಿದನು. ಏಯ್, ಪಂಚಾಯಿತಿ ತೀರ್ಪು ಮೀರಿ ನೀನು ಎತ್ಕೊಂಡು ಹೋಗ್ಬಿಡ್ತೀಯಾ ಅಂತ ಸುರೇಶ್ ಕೇಳ್ದ. ಹೋಗ್ರಯ್ಯ ನೀವು, ನಿಮ್ಮ ಮಾನಗೆಟ್ಟ ಪಂಚಾಯಿತಿ ಯುದ್ಧು ಅಂತ ಉಗಿದು ಅವನು ಮುಂದಿಟ್ಟ. ಹೆಜ್ಜೆ ಇಡಲು ಅವನನ್ನು ತಡೆಯಲು ಆಳ್ಗಳು ಬಂದರು. ಆಗ ಮನೆಯ ಹೆಂಗಸರೆಲ್ಲರೂ ಅಡ್ಡ ಬಂದರು. ಇವಾಗೇನಾದರೂ ನೀವು ಮಾದೇಶ್ನಿಗೆ ದಾರಿ ಬಿಡಲಿಲ್ಲ ಅಂದರೆ ನಾವೇ ಕುತ್ತಿಗೆ ಕುಯ್ಕೊಳ್ತೀವಿ ಅಂತ ಸುರೇಶ್ನ ಹೆಂಡತಿ ಹೇಳಲು ಎಲ್ಲರೂ ಆಘಾತದಿಂದ ತಿರುಗಿ ನೋಡಿದರು. ಕತ್ತಿ ಹಿಡಿದು ನಿಂತಿದ್ರು ಅವರು. ನೀಲು, ಏನು ಮಾಡ್ತಿದೀಯಾ? ಹುಚ್ಚರ ಥರ ಆಡಬೇಡ, ಇದು ಗಂಡಸರ ವಿಷಯ. ಹೆಂಗಸರು ಇಲ್ಲಿ ತಲೆ ಹಾಕಬಾರ್ದು, ಒಳಗೆ ಹೋಗು ಅಂತ ಅಧಿಕಾರದಿಂದ ಹೇಳಿದ ತನ್ನ ಗಂಡನನ್ನು ನೋಡಿದವಳು, ಯಾವುದು ಗಂಡಸರ ವಿಷಯ? ಹೀಗೆ ತಾನೇ ಒಂದು ಹೆಣ್ಣನ್ನು ಅನ್ಯಾಯವಾಗಿ ಬಾಳಲು ಬಿಡದೆ ತಾಳಿ ಕತ್ತರಿಸಿ ಕಪ್ಪು ಸೀರೆ ಉಡಿಸಿ ಮನೆಯ ಮೂಲೆಯಲ್ಲಿ ಕೂರಿಸಿದಿರಲ್ಲ, ಇದೇನಾ ನಿಮ್ಮ ಗಂಡಸ್ತನ? ಇಲ್ಲಿ ನೋಡಿ, ಎಷ್ಟೋ ವರ್ಷ ಅಡಗಿ ಹೋದ್ವಿ. ಈಗಾಗಲೇ ಒಂದು ಜೀವವನ್ನು ಕೂಡ ಬಲಿ ಕೊಟ್ಟಿದ್ದೀವಿ. ಇನ್ಮೇಲೆ ಯಾವ ಜೀವವನ್ನು ಬಲಿ ಕೊಡಲು ನಾವು ತಯಾರಿಲ್ಲ. ಈಗ ಅವರಿಬ್ಬರಿಗೂ ದಾರಿ ಬಿಡಲಿಲ್ಲ ಅಂದರೆ ನಾವು ಕುತ್ತಿಗೆ ಕುಯ್ಕೊಳ್ತೀವಿ. ಆಮೇಲೆ ನೀವು ಏನೇ ಸಮಸ್ಯೆ ಮಾಡಿದರೂ ಮಾದೇಶ ಖಂಡಿತ ನಿಮ್ಮನ್ನು ಕೊಂದು ಹಾಕ್ತಾನೆ. ಅವನು ಕಳ್ಕೊಂಡಿರೋದು ಅವನ ತಾಯಿಯನ್ನು. ಅದನ್ನು ನಿಮ್ಮಿಂದ ತಿರುಗಿ ಕೊಡೋಕ್ಕೆ ಆಗುತ್ತಾ ಅಂತ ಕೋಪದಿಂದ ಹೆಂಡತಿ ಮಾತಾಡ್ತಿದ್ಲು. ಏನಮ್ಮ, ಈ ಮನೆ ಹಿರಿಯ ಸೊಸೆ ಹೀಗೆಲ್ಲ ಮಾಡ್ತೀಯಾ ಅಂತ ಅಲ್ಲಿದ್ದ ಹಿರಿಯರು ಕೇಳಿದರು. ಸಾಕು ನಿಲ್ಲಿಸಿ, ಇನ್ನು ನೀವು ಮಾಡುವ ದೌರ್ಜನ್ಯವನ್ನೆಲ್ಲ ನಾವು ಸಹಿಸ್ಕೊಳ್ಬೇಕಾ? ಈಗಲೇ ಈ ಕ್ಷಣವೇ ಈ ಮನೆ ಬಿಟ್ಟು ನಾವು ಹೋಗ್ತೀವಿ. ಗಂಡಸರು ನೀವೇ ಸಂಸಾರವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಕುಟುಂಬ ಗೌರವವನ್ನು ಗಂಡಸರೇ ತಾನೇ ಕಾಪಾಡ್ತೀರಾ? ಹೆಣ್ಮಕ್ಳು ಅಡುಗೆ ಮನೆಗೂ ಮಂಚಕ್ಕೂ ಮಾತ್ರ ತಾನೇ ಅಂತ ಹೇಳ್ತಾನೆ ನೀಲು ಸಾಧನಾಳ ಹತ್ರ ಬಂದ್ಲು. ಏ ನೀಲು, ದೊಡ್ಡವ್ರ ಹತ್ರ ಏನು ಮಾತಾಡ್ತೀಯ? ಒಳಗೆ ಹೋಗು ಅಂತ ಸೂರ್ಯ ಗದರಿದನು. ಇಲ್ಲಿ ನೋಡು ಮಾವ, ಇದಕ್ಕಿಂತ ಹೆಚ್ಚಿಗೆ ನನ್ನಿಂದ ಈ ಮನೆಯಲ್ಲಿ ಬದುಕೋಕೆ ಆಗಲ್ಲ. ಇಲ್ಲಿರೋ ನೀವೆಲ್ಲ ಮನುಷ್ಯರ, ಸ್ವಲ್ಪವೂ ಕರುಣೆ ಇಲ್ಲದೆ ಒಂದು ಜೀವ ನಿಮ್ಮಿಂದ ಹೋಯ್ತಲ್ಲ. ಇನ್ಮೇಲೆ ನಮ್ಮ ಹತ್ರ ಮಾತಾಡೋ ಯೋಗ್ಯತೆ ನಿಮ್ಮ ಯಾರಿಗೂ ಇಲ್ಲ ಅಂತ ಅವಳು ಕೂಡ ಕೋಪದಿಂದ ಮಾತಾಡಲು ಆಗಲೇ ರಾಶಿಕಾ ಕೂಡ ಅದೇ ಥರ ನಾನು ಕೂಡ ನನ್ನಿಂದನೂ ಈ ಮನೆಯಲ್ಲಿ ಬದುಕೋಕೆ ಆಗಲ್ಲ. ನಿಮ್ಮ ಮನೆಯಲ್ಲಿ ಗಂಡಸರಿಗೆ ಒಂದು ಕಾನೂನು, ಹೆಂಗಸರಿಗೆ ಒಂದು ಕಾನೂನು. ಇಲ್ಲಿ ನೋಡಿ, ನಿಮ್ಮ ತಮ್ಮನನ್ನು ನಾನು ಲವ್ ಮಾಡೇ ಇಲ್ಲ. ಅವರು ಯಾರು ಏನು ಅಂತ ನಾನು ಮುಂಚೆ ನೋಡೇ ಇಲ್ಲ. ಆದರೆ ನನಗೆ ತಾಳಿ ಕಟ್ಟಿ ಎತ್ಕೊಂಡು ಬಂದಿದ್ದಾರೆ. ಅವರು ಕಟ್ಟಿದ ತಾಳಿಯನ್ನು ಹೊರಳು ನನಗೆ ಇಷ್ಟವೇ ಇಲ್ಲ. ಹಾಗಿರುವಾಗ ನಾನು ತಾಳಿಯನ್ನು ಕಳಿಸಿಕೊಟ್ಟು ಹೋಗ್ತೇನೆ ಇರಬಹುದು ಅಲ್ವಾ ಅಂತ ತನ್ನ ತಾಳಿಯ ಮೇಲೆ ಕೈ ಇಟ್ಲು. ಅಯ್ಯೋ, ಏನು ಮಾಡ್ತಿದೀಯಾ ಅಂತ ಗಾಬರಿಯಿಂದ ಓಡಿ ಬಂದು ತನ್ನ ಹೆಂಡತಿ ಕೈ ಹಿಡಿದ ಸಾಮ್ರಾಟ್. ಏ ರಾಶಿಕಾ, ಏನೇ ಮಾಡ್ತಿದೀಯಾ? ಆ ಥರ ಎಲ್ಲ ಮಾಡಬೇಡ. ನಿಮಗೇನು ಇವಾಗ ಮಾದೇಶ ಹೋಗಬೇಕು ಅಷ್ಟೇ ತಾನೇ? ಅಣ್ಣ ಪಂಚಾಯಿತಿ ಕೂಟದವರೇ ಎಲ್ಲರೂ ದೂರ ಸರೀರಿ. ನಮ್ಮ ಪಂಚಾಯಿತಿಯಲ್ಲಿ ಗೆದ್ದಾಯಿತು. ಇದಕ್ಕಿಂತ ಹೆಚ್ಚಿನ ಸಮಸ್ಯೆಯನ್ನು ಆಮೇಲೆ ನೋಡ್ಕೊಳ್ಳೋಣ. ಅವ್ರ ಮನೇಲಿ ಅವನ ತಾಯಿ ಸತ್ತು ಬಿದ್ದಿದ್ದಾರೆ. ಅವನು ಎಷ್ಟು ನೋವಿನಲ್ಲಿದ್ದಾನೆ ಅಂತ ನನಗೂ ಅರ್ಥ ಆಗ್ತಿದೆ. ಅವನ ಹೆಂಡತಿಯನ್ನು ಅವನು ಎತ್ಕೊಂಡು ಹೋಗ್ತಿದ್ದಾನೆ. ಅವಳ ಕತ್ತಿನಲ್ಲಿ ಮತ್ತೆ ತಾಳಿ ಕಟ್ಟಿದ್ದಾನೆ. ಈಗ ಅವನನ್ನು ತಡೆಯೋ ಹಕ್ಕು ನಮ್ಮ ಯಾರಿಗೂ ಇಲ್ಲ.
ಅದನ್ನು ಮೀರಿ ಏನಾದರೂ ಮಾತಾಡಬೇಕು ಅಂದರೆ ವಾಡಿಕೆಯಂತೆ ಪಂಚಾಯಿತಿ ಕರೆದು ಮಾತಾಡೋಣ ಸರಿನಾ ಅಂತ ಅವನು ಹೇಳಿದ್ದು ವ್ಯಂಗ್ಯವಾಗಿದ್ದರೂ ಎಲ್ರಿಗೂ ಚುಚ್ಚುವಂತೆ ಇತ್ತು. ಹಾಗೆಲ್ಲ ಆಗಲ್ಲ ಸಾಮ್ರಾಟ್, ಅವರುಗಳು ಕುತ್ತಿಗೆ ಕುಯ್ದುಕೊಂಡು ಸತ್ತರೆ ಸಾಯಲಿ ಅಂತ ಹೇಳಿ ಎಲ್ಲರೂ ತಡೆಯಲು ಬರಲು ಕಣ್ಮಣಿಯನ್ನು ಹೆಗಲ ಮೇಲೆ ಹಾಕ್ಕೊಂಡೇ ಮಾದೇಶ ಕೂಡ ಜಗಳ ಆಡಿದ. ಹೊರಡುತ್ತಲೇ ಅವನು ಗೇಟ್ ಹತ್ರ ಬರಲು ಮಾದೇಶನನ್ನು ಹೊಡೆಯಲು ಎದುರಿಗೆ ಬಂದ ಒಬ್ಬನ ಕೈ ತುಂಡಾಗಿ ಬಿತ್ತು. ಅದನ್ನು ನೋಡಿದವರೆಲ್ಲರೂ ಸ್ವಲ್ಪ ಅವನಿಂದ ದೂರನೇ ಸರಿದು ನಿಂತರು. ಇಷ್ಟೆಲ್ಲ ನಡೆದರೂ ತನ್ನ ಪ್ರಜ್ಞೆ ಮರೆತು ಬಾಡಿದ ಬಳ್ಳಿಯಂತೆ ತನ್ನ ಗಂಡನ ಹೆಗಲ ಮೇಲೆ ಬಿದ್ದಿದ್ಲು ಕಣ್ಮಣಿ. ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.